ಹಾಯ್, ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾನು ಮುಟ್ಟುವ ತಾರೆಗಳಂತೆ ಕಣ್ಣಿನಲ್ಲಿ ಹೊಳೆಯುತ್ತಿದ್ದ ಸಂಗೀತಾಳ ಮುಖ ನೋಡಿದರೆ ಊರಿನ ಗಂಡಸರದ್ದು ತನ್ನಷ್ಟಕ್ಕೆ ತಾನೇ ಬೆಳೆಯಲು ಕಾರಣವಾಗುತ್ತಿತ್ತು. ಉಟ್ಟಿರುವ ಸೀರೆ, ವರ್ಣಿಸಲಾಗದ ಮೈಕಟ್ಟು, ಬೆಳಗಿನ ಬಿಸಿಲಿನಲ್ಲಿ ಮಿಂಚುವ ಹೊಳಪಿನಂತೆ ಕಳಚಿದ ಕೇಶಗಳು, ಫ್ರೆಂಡ್ಸ್ ಸಂಗೀತಾಳ ಅಂದವನ್ನು ಹೇಗೆ ವರ್ಣಿಸುವುದು ಅಂತಾನೆ ಗೊತ್ತಾಗುತ್ತಿಲ್ಲ. ಒಟ್ಟಿನಲ್ಲಿ ಅವಳ ನಗುವಿನ ತೇಜ ಒಂದೇ ಸಾಕು. ಒಬ್ಬ ಗಂಡಸಿನ ಮನಸ್ಸನ್ನು ಕದಿಯಲು ಅಲ್ಲಿಯವರು ಹೇಳುತ್ತಿದ್ದಂತೆ ಸಂಗೀತ ಮುಗುಳುನಗೆಯನ್ನು ಚೆಲ್ಲಿದರೆ ಸಾಕು, ಮಾರುತ ಸಹ ಬೆರಗಾಗುತ್ತೆ ಅಂತ. ಅವಳ ಅಂದಚಂದಕ್ಕೆ ಅಕ್ಕಪಕ್ಕದ ಮನೆಯ ಗಂಡಸರು ಬೆಳಿಗ್ಗೆ ಎದ್ದ ತಕ್ಷಣವೇ ಅವಳ ಸೌಂದರ್ಯ ನೆನೆಯುತ್ತಲೇ ಜಟಕ ಗಾಡಿ ಹೊಡೆದು ಸಮಾಧಾನ ಪಡುತ್ತಿದ್ದರು. ಸಂಗೀತಾಳ ಬೆನ್ನ ಹಿಂದೆ ಹಲವಾರು ಹುಡುಗರ ಕನಸುಗಳಿದ್ದವು. ಆದರೆ ಸಂಗೀತ ತನ್ನ ಜೀವನದ ಗೆಳೆಯನಾಗಿ, ರೈತನಾಗಿರುವ ಸಂದೇಶನನ್ನು ಆರಿಸಿಕೊಂಡಳು. ಸಂದೇಶನು ರೈತನ ಮಗ, ಹಾಗಾಗಿ ಸಂಗೀತಾಳನ್ನು ಮದುವೆಯಾದ ಮೇಲೆ ಅಡಿಕೆ ತೋಟದ ಜೊತೆ ಬಗೆ ಬಗೆಯ ತರಕಾರಿಗಳನ್ನು ಬೆಳೆಸುತ್ತಿದ್ದ. ಆದರೆ ಅವರು ಬೆಳೆದ ಹೀರೆಕಾಯಿ, ಬದನೆಕಾಯಿ, ತೊಂಡೆಕಾಯಿ, ಮೂಲಂಗಿ ಇವೆಲ್ಲ ತರಕಾರಿಗಳು ಮಾರುಕಟ್ಟೆಯಲ್ಲಿ ಬೆಲೆ ಕಾಣದೆ ಮಣ್ಣಿನಲ್ಲಿ ಸೇರಿ ನಷ್ಟವಾಗಿ ಹೋದವು. ದಿನಗಳ ಬದಲಾವಣೆಯಲ್ಲಿ ಅದೊಂದು ದಿನ ಮಾರುಕಟ್ಟೆಯಲ್ಲಿ ಗೆಣಸಿನ ಬೆಲೆ ಹೆಚ್ಚಾದಾಗ ಆ ಹಳೆಯ ನಿರಾಶೆಯಲ್ಲಿ ಹೊಸ ಹಿಗ್ಗು ಹುಟ್ಟಿತು. ಮರುದಿನದ ಬೆಳಿಗ್ಗೆ ಸಂಗೀತ ತನ್ನ ಮಾವನ ಮಗನಾಗಿರುವ ಸುರೇಶನಿಗೆ ಕರೆ ಮಾಡಿ ಗೆಣಸು ಕೀಳೋದಕ್ಕೆ ಯಾರನ್ನಾದರೂ ಕಳಿಸುತ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕವನು ನನಗಿವತ್ತು ರಜೆ ಕಣೆ, ನಾನೇ ಬರುತ್ತೇನೆ ಎನ್ನುತ್ತಾನೆ. ಸುರೇಶ ಪದೇ ಪದೇ ಅವಳ ಮನೆಗೆ ಹೋಗಿ ಅವಳು ಒಣಗಿಸಿದ ಬಟ್ಟೆ, ಸೀರೆಯುಡುವ ದೃಶ್ಯವನ್ನು ನೋಡಿ ಹೇಗಾದರೂ ಮಾಡಿ ಸಂಗೀತಾಳನ್ನು ಒಲಿಸಿಕೊಂಡು ಒಂದು ದಿನದ ಮಟ್ಟಿಗಾದರೂ ಎಲ್ಲವನ್ನು ಬಿಚ್ಚಿ ಒಳಗಡೆ ಅಡಗಿರುವ ಸೌಂದರ್ಯವನ್ನು ಕಣ್ಣು ತುಂಬಿಸಿಕೊಂಡು ರಾತ್ರಿ ಪೂರ್ತಿ ಚೆನ್ನಾಗಿ ಹೊಡೆದು ತನ್ನ ಆಸೆ ತೀರುವಷ್ಟು ಅನುಭವಿಸಬೇಕಂತ ಲೆಕ್ಕಾಚಾರವನ್ನು ಹಾಕಿದ್ದ. ಹಾಗಾಗಿ ಅವನ ಮನಸ್ಸು ಖುಷಿಯಿಂದ ತುಂಬಿ ಸಂಗೀತಾಳ ಬಳಿಯಲ್ಲಿ ಸಮಯ ಕಳೆಯುವ ಅವಕಾಶ ಸಿಗುತ್ತೆ ಅಂದುಕೊಂಡು ತಕ್ಷಣವೇ ಹೊಲದ ಕಡೆಗೆ ಹೊರಡುತ್ತಾನೆ. ನಂತರ ಸಂಗೀತ, ಸುರೇಶ ಮತ್ತು ಸಂದೇಶ ಸೇರಿ ಹಸಿರಾಗಿ ಬಿಟ್ಟಿರುವ ಹೊಲಕ್ಕೆ ಹೆಜ್ಜೆ ಹಾಕುತ್ತಾರೆ. ಗೆಣಸಿಗೆ ಬೆಲೆ ಜಾಸ್ತಿಯಾಗಿದ್ದರಿಂದ ಮರುಭೂಮಿಗೆ ಮಳೆ ಬಂದಂತೆ ಗಿಡಗಳ ನಡುವೆಯಲ್ಲಿ ಅವರ ಸಂತಸ ಹರಡುತ್ತದೆ. ಸಂಗೀತ ಸೌಮ್ಯ ನಗೆಯೊಂದಿಗೆ ಗೆಣಸು ಕೀಳುತ್ತಾಳೆ. ಸಂದೇಶ ಕೂಡ ಕೆಲಸದಲ್ಲಿ ತೊಡಗಿರುತ್ತಾನೆ. ಆ ನಡುವೆ ಸುರೇಶನ ಕಣ್ಣು ಸಂಗೀತಾಳತ್ತ ಹಾರುತ್ತದೆ. ಅದು ಅವನ ಮನಸ್ಸಿನಲ್ಲಿ ಮೊಳಗಿದ, ಅವಳನ್ನ ಅಭವಿಸುವ ಮೌನನೋಟ, ಹಕ್ಕಿಗಳ ಚಿಲಿಪಿಲಿ, ಗಾಳಿಯ ಮೃದುವಾದ ಸ್ಪರ್ಶ, ಬಾಳೆ ಮರದ ನೆರಳು ಎಲ್ಲವೂ ಸಹ ಹೊಲಕ್ಕೆ ನಿಜವಾದ ಜೀವನ ನೀಡುತ್ತಿದ್ದವು. ಸುರೇಶ ಮಾತ್ರ ಸಂಗೀತ ಕುಳಿತುಕೊಂಡು ಕೆಲಸ ಮಾಡುವಾಗ ರವಿಕೆಯ ನಡುವಿರುವ ಹಣ್ಣುಗಳನ್ನೇ ನೋಡುತ್ತಾ ಆ ಬಿಸಿಲಿನಲ್ಲಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಿದ್ದ. ಅದೇ ಸಮಯದಲ್ಲಿ ಸಂದೇಶನ ಮೊಬೈಲ್ಗೆ ಜೋರಾಗಿ ರಿಂಗ್ ಬಂತು. ನೋಡಿದರೆ ಅವನ ಗೆಳೆಯ ವೀರೇಶ್ ಕರೆ ಮಾಡಿದ್ದ. ಸಂದೇಶ ಎತ್ತಿದ ತಕ್ಷಣವೇ ತರಕಾರಿ ಅಂಗಡಿ ನೋಡೋದಕ್ಕೆ ಬಾ, ಇವತ್ತು ಪಕ್ಕಾ ಪ್ಲಾನ್ ಮಾಡೋಣ ಅಂದಾಗ ಸಂದೇಶ ತಕ್ಷಣವೇ ಎದ್ದು ನಾನು ಹೋಗ್ತೀನಿ, ನೀವಿಬ್ಬರೂ ಮುಂದುವರಿಸಿ ಎಂದು ಹೇಳಿ ಹೊರಡುತ್ತಾನೆ. ಅವಾಗ ಹೊಲದಲ್ಲಿ ಸಂಗೀತ ಮತ್ತು ಸುರೇಶ ಮಾತ್ರ ಉಳಿದಿದ್ದರು. ಸುರೇಶನಿಗಂತೂ ಸಂದೇಶ ಹೋಗಿದ್ದು ತುಂಬಾನೇ ಖುಷಿಯಾಯಿತು. ನಂತರ ಅವಳು ಸುರೇಶ ಹತ್ತಿರ 2 ನಿಮಿಷದಲ್ಲಿ ಬರುತ್ತೇನೆ ಅಂತ ಹೇಳಿ ಹಳ್ಳದ ಕಡೆ ಹೋದಳು. ಸುರೇಶನಿಗೆ ಗೊತ್ತಾಗುತ್ತೆ ಅವಳು ನೀರು ಹಾರಿಸೋಕೆ ಹೋಗಿದ್ದು ಅಂತ. ನಂತರ ಸುರೇಶನು ನಿಧಾನಕ್ಕೆ ಹಳ್ಳದ ಕಡೆ ಹೋಗಿ ರಮಣೀಯ ದೃಶ್ಯವನ್ನು ನೋಡೋದಕ್ಕೆ ಪ್ರಯತ್ನಪಟ್ಟ. ಆಗವಳು ಕಾಚವನ್ನು ಜಾರಿಸಿ ಹಳ್ಳದಲ್ಲಿ ಹರಿಯುತ್ತಿದ್ದ ನೀರಿನ ಜೊತೆ ತನ್ನ ನೀರನ್ನು ಹಾರಿಸುತ್ತಾ ಆಚೆ ಈಚೆ ನೋಡುತ್ತಿರುವಾಗ ಸುರೇಶನಿಗೆ ನೀರು ಹಾರುವ ಶಬ್ದ ಇಂಪಾಗಿ ಕೇಳಿಸುತ್ತಿತ್ತು. ನಂತರ ಎಲ್ಲವನ್ನೂ ಮುಗಿಸಿ ಎದ್ದಾಗ ಇವನು ಓಡಿಹೋಗಿ ಕೆಲಸ ಮಾಡುತ್ತಿದ್ದಂತೆ ನಟಿಸುವುದಕ್ಕೆ ಪ್ರಾರಂಭಿಸಿದ. ನೀರು ಹಾರುವ ಶಬ್ದ ಕೇಳಿ ಸುರೇಶನ ಮನಸ್ಸು ತಕ್ಷಣವೇ ಹಾಳಾಗಿತ್ತು. ಆದರೂ ಸಹ ತಡೆದುಕೊಂಡು ಸುಮ್ಮನಿದ್ದ. ಸಂಗೀತ ಬಂದವಳೆ ಅವನ ಮುಖ ನೋಡಿ ಚಿಕ್ಕ ನಗೆಯನ್ನು ಬಿಟ್ಟಳು. ಆ ನಗುವು ಸುರೇಶನಿಗೆ ಸಂತಸ ಉಂಟುಮಾಡಿತು. ಸುತ್ತಲೂ ಮೃದುವಾದ ಮೌನ, ಮರಗಿಡಗಳ ಮಧ್ಯೆ ತಂಗಿದ ಬೆಳಕು ಮತ್ತು ಅವರಿಬ್ಬರ ನಡುವಿನ ನೆನಪಿಗೆ ನಾಚುವ ನಿಶಬ್ದತೆ, ಇದೆಲ್ಲವೂ ಕೂಡ ಸುರೇಶನಿಗೆ ಆ ಹೊಳಪಿನ ಕ್ಷಣವನ್ನು ಮರುಭಾವನೆಗಳ ಹೊಳೆ ಮಾಡಿತು. ಅದೇನೋ ಗೊತ್ತಿಲ್ಲ, ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದ ಕಾರಣ ಗೆಣಸುಗಳೆಲ್ಲವೂ ಚಿಕ್ಕದಾಗಿ ಬೆಳೆದಿದ್ದವು. ಒಂದು ಕೆನೆಯಲ್ಲಿ 4 ರಿಂದ 5 ಗೆಣಸುಗಳನ್ನು ಕಿತ್ತರೂ ಅವುಗಳು ತುಂಬಾ ಪುಟ್ಟದಾಗಿದ್ದವು. ಅದನ್ನು ನೋಡಿ ಸಂಗೀತಾಳ ಮನಸ್ಸು ಕುಗ್ಗಿತು. ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಅವಾಗ ಸುರೇಶ ಇಂಥದ್ದಕ್ಕೆಲ್ಲ ಚಿಂತೆ ಮಾಡ್ತೀಯಾ, ಮೊದಲು ಎಲ್ಲವನ್ನೂ ಕೀಳೋಣ, ಬೇಸರ ಬೇಡ ಎಂದು ಹೇಳುತ್ತಾನೆ. ಅವನ ಮಾತುಗಳಲ್ಲಿ ಸಮಾಧಾನದ ಜೊತೆ ಧೈರ್ಯವೂ ಇತ್ತು. ಕೆಲಸ ಮುಂದುವರೆದಂತೆ ಸುರೇಶನ ಕಣ್ಣು ಸಂಗೀತಾಳ ಮುಖ ಮತ್ತು ತುಂಬಿದ ಹಣ್ಣಿನ ಮೇಲೆ ಹೋಗಿ, ನೀನು ಪ್ರತಿದಿನ ಲಂಗವನ್ನೆತ್ತಿ ಒಳಗಿದ್ದ ಕಾಚವನ್ನು ತೆಗೆದು ಇದೇ ಗದ್ದೆಯಲ್ಲಿ ಕುಳಿತು ನೀರು ಹಾರಿಸುತ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ, ಅದಕ್ಕೆ ಗೆಣಸುಗಳೆಲ್ಲ ಚಿಕ್ಕದಾಗಿ ಬೆಳೆದಿದ್ದೇನೋ ಅಂತ ನಗೆ ಚೆಲ್ಲುತ್ತಾ ಹೇಳಿದಾಗ ಸಂಗೀತಾಳ ಕಿವಿಗೆ ನಾಚಿಕೆಯ ಹೂಳು ಬೀಳಿತು. ಅದಕ್ಕವಳು ನೀನು ಯಾವಾಗಲೂ ಹೀಗೆ ಮಾತಾಡ್ತೀಯ ಎಂದು ನಗು ನಾಚಿಕೆ ಮಿಶ್ರಿತ ನೋಟ ನೀಡಿದಳು. ಆಗವನು ನಿನ್ನ ಈ ನಗು ನೋಡುವುದಕ್ಕೆ ನಾನು ಏನು ಬೇಕಾದರೂ ಹೇಳ್ತೀನಿ ಕಣೆ ಅಂತ ಹೇಳುತ್ತಾನೆ.
ಆ ಮಾತಿಗೆ ಸಂಗೀತ ಮುಖ ತಿರುಗಿಸಿ ನಗು ತಡೆದಳು. ನಿಜ, ಆದರೆ ಅವಳ ಕಣ್ಣಲ್ಲಿ ನವಿಲು ರೇಖೆಯಂತೆ ನಾಚಿಕೆ ಹರಡಿತ್ತು. ಹೀಗೆ ಬಿಸಿಲು ಏರಿದಂತೆ ಇಬ್ಬರಿಗೂ ಬೆವರು ಪ್ರಾರಂಭವಾಯಿತು. ನಂತರ ಅವರಿಬ್ಬರೂ ಕೂಡ ಸಮೀಪದಲ್ಲಿದ್ದ ದೊಡ್ಡ ಮಾವಿನ ಮರದ ನೆರಳಿಗೆ ಸಾಗಿದರು. ಆ ಮರವು ತಂಪಾಗಿ ನೆರಳನ್ನು ಚೆಲ್ಲುತ್ತಿತ್ತು. ಅಲ್ಲೇ ಕೂತು ಸಂಗೀತ ನೀರಿನ ಬಾಟಲನ್ನು ತೆಗೆದು ನೀಡಿದಳು. ಸುರೇಶ ಮೊದಲಿಗೆ ಕುಡಿದು ಸಂಗೀತಾಳಿಗೆ ಹಿಂತಿರುಗಿಸಿದ. ಸುರೇಶ ಪಕ್ಕದಲ್ಲೇ ಕುಳಿತು ಅವಳ ಬೆವರಿನ ಪರಿಮಳವನ್ನೇ ಹೀರುತ್ತಾ ಬೇಕು ಬೇಕಂತಾನೆ ಅವಳನ್ನು ಮುಟ್ಟಿ ಮಜಾ ತೆಗೆದುಕೊಳ್ಳುತ್ತಿದ್ದ. ಗಾಳಿ ತಂಪಾಗಿ ಬೀಸುತ್ತಿದ್ದಂತೆ ಅವರಿಬ್ಬರ ಮುಖದಲ್ಲಿ ಸ್ವಲ್ಪ ಖುಷಿ ಮೂಡಿತು. ನಂತರ ಸಂಗೀತ ಬೆವರನ್ನು ತೋಳಿನಲ್ಲಿ ಒರೆಸಿಕೊಳ್ಳುತ್ತಾ ಎದ್ದು ನಿಂತಳು. ಅದನ್ನು ನೋಡಿದ ಸುರೇಶ, ನನಗಾದರೂ ಹೇಳಿದ್ದರೆ ನಾನಾದರೂ ಸವರುತ್ತಿದ್ದೆ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ಆಗ ಸಂಗೀತ ಇನ್ನೂ ಸಾಕಷ್ಟು ಉಳಿದಿದೆ ಅಂತ ಹೇಳಿದಳು. ಅದೇ ಸಮಯಕ್ಕೆ ರಾಜಣ್ಣನು ಬಂದು, ಏನಮ್ಮ ಸಂಗೀತ, ನೀವು ಈ ಸಾರಿ ಗೆಣಸನ್ನು ಬೆಳೆದು ಒಳ್ಳೆಯ ಕೆಲಸ ಮಾಡಿದ್ದೀರಾ, ಮಾರುಕಟ್ಟೆಯಲ್ಲಿ ಗೆಣಸಿಗೆ ಒಳ್ಳೆಯ ಬೆಲೆ ಬಂದಿದೆ ಅಂತ ಹೇಳಿದ. ಅದಕ್ಕೆ ಸಂಗೀತ ಹೇಳುತ್ತಾಳೆ, ಹೌದು ರಾಜಣ್ಣ, ಗೆಣಸಿಗೆ ಬೆಲೆ ಬಂದಿದೆ ನಿಜ, ಆದರೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ದೊಡ್ಡದಾಗಿ ಬೆಳೆದಿಲ್ಲ, ಚಿಕ್ಕ ಚಿಕ್ಕದಾಗಿ ಬೆಳೆದಿವೆ, ಜಾಸ್ತಿ ತೂಕವೇನು ಬರುವುದಿಲ್ಲ ಅಂತ ಹೇಳಿದಳು. ಅವಾಗ ಸುರೇಶನು ಮೆಲ್ಲಗೆ ಗುಣುಗುತ್ತಾ ಪ್ರತಿದಿನ ಲಂಗವನ್ನೆತ್ತಿ ಆಚೆ ಈಚೆ ನೋಡಿ ಕುಳಿತುಕೊಂಡು ನೀರು ಹಾರಿಸಿದ್ರೆ ಗೆಣಸುಗಳು ಚಿಕ್ಕದಾಗದೆ ಇನ್ನೇನಾಗುತ್ತೆ, ಗದ್ದೆಗೆ ಉಪ್ಪು ನೀರು ಹೋಗಿದ್ದಕ್ಕೆ ಅವುಗಳು ಚೆನ್ನಾಗಿ ಬೆಳೆದಿಲ್ಲ ಅಂತ ಮೆಲ್ಲಗೆ ಗುಣುಗುತ್ತಾನೆ. ಅವಾಗ ಸಂಗೀತ ಅವನ ಕೈಗೆ ಚಿವುಟಿ, ರಾಜಣ್ಣ ನೀವು ಹೋಗಿ, ನಾವು ಕೆಲಸವನ್ನು ಮುಂದುವರಿಸುತ್ತೇವೆ ಅಂತ ಹೇಳುತ್ತಾಳೆ. ರಾಜಣ್ಣನು ಸರಿ ಅಂತ ಹೇಳಿ ಮುಂದೆ ಹೋಗುತ್ತಾನೆ. ನಂತರ ಸಂಗೀತ, ನಿನಗೇನು ತಲೆ ಕೆಟ್ಟಿದೆಯಾ, ಬೇಗ ಹೋಗೋಣ ಬಾ ಅಂತ ಹೇಳಿ ಇಬ್ಬರೂ ಕೂಡ ಮತ್ತೆ ಗೆಣಸು ಕೀಳುವುದಕ್ಕೆ ಪ್ರಾರಂಭಿಸುತ್ತಾರೆ. ಹೀಗೆ ಗೆಣಸನ್ನು ಕೀಳುತ್ತಿರುವಾಗ ಸಂಗೀತ ಅವನ ಹತ್ತಿರ, ಈ ಗೆಣಸಿಗಿಂತ ನಿನ್ನ ಹತ್ತಿರವಿರುವ ಗೆಣಸೇ ದೊಡ್ಡದಿದೆ ಏನೋ ಅಂತ ತಮಾಷೆ ಮಾಡುತ್ತಾಳೆ. ಸಂಗೀತಾಳ ಮಾತನ್ನು ಕೇಳಿ ಸುರೇಶನಿಗೆ ತಲೆಬಿಸಿಯಾಗಿ ಸಂಗೀತಾಳ ಹತ್ತಿರ, ನನ್ನ ಗೆಣಸನ್ನು ಯಾವತ್ತಾದರೂ ನೋಡಿದ್ದೀಯಾ ಅಂತ ಕೇಳುತ್ತಾನೆ. ಅದಕ್ಕೆ ಸಂಗೀತ, ಅಯ್ಯೋ ಇಲ್ಲಪ್ಪ, ನಾನು ಯಾವತ್ತೂ ನೋಡಿಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಂತ ಹೇಳುತ್ತಾಳೆ. ಅವಾಗ ಸುರೇಶನು ತನ್ನದನ್ನು ಸಂಗೀತಾಳಿಗೆ ತೋರಿಸುವುದಕ್ಕೆ ಇದೇ ಒಳ್ಳೆಯ ಅವಕಾಶ, ಈ ಅವಕಾಶವನ್ನು ಕಳೆದುಕೊಂಡರೆ ನನ್ನಷ್ಟು ನತದೃಷ್ಟ ಯಾರೂ ಇಲ್ಲ ಅಂತ ಅಂದುಕೊಂಡು ಸಂಗೀತಾಳ ಹತ್ತಿರ, ನನ್ನ ಬಳಿ ಇರುವ ಗೆಣಸನ್ನು ನೋಡು ಅಂತ ಹೇಳಿ ತೆಗೆದು ತೋರಿಸಿದಾಗ ಫಲವತ್ತತೆಯಿಂದ ಬೆಳೆದ ಅದರ ಗಾತ್ರ ನೋಡಿ ತಲೆಬಿಸಿ ಆಗುತ್ತೆ. ಅದಕ್ಕೆ ಸಂಗೀತ, ಏನೋ ನೀನು, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು, ನೀನು ನಿಜವಾಗಲೂ ತೋರಿಸ್ತೀಯಾ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಮೊದಲು ಬೇಗನೆ ಗೆಣಸನ್ನು ಕಿತ್ತು ಕೆಲಸವನ್ನು ಮುಗಿಸೋಣ, ನಿನಗೆ ಈ ರೀತಿ ತೋರಿಸುವುದಕ್ಕೆ ಸ್ವಲ್ಪವೂ ಕೂಡ ನಾಚಿಕೆಯಾಗೋದಿಲ್ಲವಾ ಅಂತ ಹೇಳಿ ಪದೇ ಪದೇ ತನ್ನ ಮುಖವನ್ನು ತಿರುಗಿಸಿ ನೋಡುತ್ತಲೇ ಇರುತ್ತಾಳೆ. ಅದಕ್ಕವನು, ನಿನಗೆ ಏನು ಬೇಕಾದರೂ ತೋರಿಸ್ತೀನಿ ಕಣೆ, ಅದರಲ್ಲಿ ನನಗೆ ಸ್ವಲ್ಪವೂ ನಾಚಿಕೆ ಇಲ್ಲ ಅಂತ ಹೇಳುತ್ತಾನೆ. ಅಲ್ಲೇ ಪಕ್ಕದ ಹೊಲದಲ್ಲಿ ಸೋಮರಾಜು ಮತ್ತು ಗಿರಿಜಾ ಕೆಲಸ ಮಾಡುತ್ತಿದ್ದರು. ಹಾಗಾಗಿ ಸಂಗೀತ ಹೇಳುತ್ತಾಳೆ, ಮೊದಲು ತೋರಿಸುವುದನ್ನು ಮುಚ್ಚು, ಆಮೇಲವರು ಈ ಕಡೆ ತಿರುಗಿ ನೋಡಿದರೆ ನಮ್ಮ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾರೆ ಅಂತ ಹೇಳುತ್ತಾಳೆ. ನಂತರ ಅವನು ಸರಿ ಅಂತ ಹೇಳಿ ಮುಚ್ಚಿಕೊಂಡು, ನನ್ನದು ಹೇಗಿದೆ ಅಂತ ಕೇಳಿದಾಗ, ಪರವಾಗಿಲ್ಲ ಕಣೋ, ತುಂಬಾ ಚೆನ್ನಾಗಿ ಬೆಳೆದಿದೆ, ಮಾರುಕಟ್ಟೆಗೆ ಹೋದಾಗ ತೂಕ ಬರೆದಿದ್ದರೆ ನಿನ್ನದನ್ನೇ ತುಂಡು ಮಾಡಿಕೊಡು ಅಂತ ಹೇಳಿ ನಗುತ್ತಾಳೆ. ಅದಕ್ಕವನು, ಸರಿ ಕಣೆ, ನಿನಗೆ ಏನು ಬೇಕಾದರೂ ಕೊಡುತ್ತೇನೆ ಅಂತ ಹೇಳಿದಾಗ, ತರಕಾರಿ ಅಂಗಡಿ ನೋಡೋದಕ್ಕೆ ಹೋಗಿರುವ ಸಂದೇಶನು ಕರೆ ಮಾಡಿ, ನಾನು ಮನೆಗೆ ಬರುವಾಗ ತಡವಾಗುತ್ತೆ, ನೀವಿಬ್ಬರೂ ಹೋಗಿ ಊಟ ಮಾಡಿ ಅಂತ ಹೇಳುತ್ತಾನೆ. ಅದಕ್ಕೆ ಸಂಗೀತ ಸರಿ ಅಂತ ಹೇಳಿ ಕಿತ್ತಿರುವ ಗೆಣಸನ್ನು ಅಲ್ಲೇ ಪಕ್ಕದಲ್ಲಿರುವ ತೋಡಿನ ಹತ್ತಿರ ತೆಗೆದುಕೊಂಡು ಹೋಗುತ್ತಾರೆ. ಆ ತೋಡಿನಲ್ಲಿ ನೀರು ಸರಾಗವಾಗಿ ಹರಿಯುತ್ತಿದ್ದರಿಂದ ಎಲ್ಲಾ ಗೆಣಸನ್ನು ಚೆನ್ನಾಗಿ ತೊಳೆದು ಚೀಲಗಳಿಗೆ ತುಂಬಿ ಊಟ ಮಾಡುವುದಕ್ಕಂತ ಮನೆಗೆ ಹೊರಡುತ್ತಾರೆ. ಸುರೇಶನಿಗೆ ಸಂಗೀತಾಳ ಮೇಲೆ ಎಷ್ಟು ಆಸೆಯಾಗಿರುತ್ತೆ ಅಂದರೆ, ಅವಳನ್ನು ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ಬಿಚ್ಚಿ ಅರಳಿರುವ ಹೂವಿನ ಎಸಳುಗಳನ್ನು ಬಿಡಿಸಿ ಅದರ ಸುಗಂಧಭರಿತ ದ್ರವವನ್ನು ಅಮೃತದಂತೆ ಕುಡಿದ ಮೇಲೆ 2 ದಿನಗಳವರೆಗೆ ನಡೆಯಲಾಗದಂತೆ ಬಡಿದು ತನ್ನೆಲ್ಲ ಆಸೆಯನ್ನು ತೀರಿಸಿಕೊಂಡೆ ಮನೆಗೆ ಹೋಗಬೇಕಂತ ಯೋಚಿಸುತ್ತಲೇ ಮುಂದೆ ಸಾಗುತ್ತಾನೆ. ಮನೆಗೆ ಹೋದಮೇಲೆ ಇಬ್ಬರೂ ಸಹ ಸ್ನಾನ ಮುಗಿಸಿ ಬೇಳೆಸಾರು ಮಾಡಿ ಊಟ ಮಾಡುವಾಗ ಸುರೇಶನು ಸಂಗೀತಾಳ ಹತ್ತಿರ, ಅವಾಗ ನನ್ನ ಬಳಿ ಇರುವ ಗೆಣಸನ್ನು ತೋರಿಸಿದಾಗ ಅದನ್ನು ನೋಡಿ ನಿನಗೆ ಏನೂ ಅನ್ನಿಸಲಿಲ್ಲವಾ ಅಂತ ಕೇಳಿದಾಗ ಅವಳ ಮುಖದಲ್ಲಿ ನಾಚಿಕೆ ಹುಟ್ಟಲಾರಂಭಿಸಿತು. ನಿಜ, ಆದರೆ ಅವನ ಪ್ರಶ್ನೆಗೆ ಅವಳಿಂದ ಪ್ರತ್ಯುತ್ತರವೇ ಬರಲಿಲ್ಲ. ಸುರೇಶನು ಮತ್ತೆ ಕೇಳಿದಾಗ ಅದರ ಸಿಪ್ಪೆ ತೆಗೆದು ತಿನ್ನೋಣ ಅನಿಸಿತು ಅಂತ ಹೇಳೇ ಬಿಡುತ್ತಾಳೆ. ಸಂಗೀತಾಳ ಉತ್ತರವನ್ನು ಕೇಳಿ ಅವನಿಗೆ ನಂಬುದಕ್ಕೆ ಆಗದೆ, ನಿಜಾನ ಅಂತ ಕೇಳುತ್ತಾನೆ. ಅದಕ್ಕೆ ಸಂಗೀತ ಮುದ್ದಾದ ನಗೆ ಚೆಲ್ಲಿ ತಲೆ ಕೆಳಗಡೆ ಮಾಡುತ್ತಾಳೆ. ಆಗ ಸುರೇಶನಿಗೆ ಗೊತ್ತಾಗುತ್ತೆ, ಅವಳಿಗೂ ಸಹ ತನ್ನ ಹಾಗೇನೇ ಆಸೆಯಾಗಿದೆ ಅಂತ. ನಂತರ ಇಬ್ಬರದ್ದು ಊಟ ಮುಗಿದ ಮೇಲೆ ಸಂಗೀತ ಪಾತ್ರೆ ತೊಳೆಯುವಾಗ ಕಂಚಿನ ಹಣ್ಣಿನಂತೆ ಬೆಳೆದ ಹಿಂದಿನ ಭಾಗಕ್ಕೆ ಗೆಣಸನ್ನು ತಾಕಿಸಿದಾಗ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬಿದ್ದು
ಕಣ್ಣನ್ನು ಮುಚ್ಚಿ ಬಿಸಿ ಉಸಿರನ್ನು ಹೊರಬಿಟ್ಟಾಗ ಪಾರಿವಾಳ ಪಕ್ಷಿಯ ಕತ್ತಿನಂತೆ ಸುಂದರವಾಗಿರುವ ಕತ್ತಿಗೆ ಚುಂಬಿಸಿದಾಗ ರಾಜಣ್ಣ ಬಂದು ಸಂಗೀತಾಳನ್ನು ಕರೆಯುತ್ತಾನೆ. ಅವಾಗ ಸುರೇಶನಿಗೆ ತುಂಬಾನೇ ಬೇಸರವಾಗುತ್ತೆ. ಸಂಗೀತ ಹೊರಗೆ ಹೋಗಿ ರಾಜಣ್ಣನ ಹತ್ತಿರ ಏನು ಅಂತ ಕೇಳಿದಾಗ ನನಗೆ ಹಪ್ಪಳ ಮಾಡೋದಕ್ಕೆ 2 ಮೂಟೆ ಗೆಣಸು ಬೇಕಿತ್ತು ಅಂತ ಹೇಳುತ್ತಾನೆ. ಅದಕ್ಕವಳು ಸರಿ ರಾಜಣ್ಣ, ನಾಳೆ ನಿಮಗೆ ತೂಕ ಮಾಡಿ ಕೊಡುತ್ತೇನೆ ಅಂತ ಹೇಳಿ ಒಳಗೆ ಬರುತ್ತಾಳೆ. ಒಳಗಡೆ ಬಂದು ನೋಡಿದರೆ ಸುರೇಶ ಬರೋದನ್ನೆಲ್ಲ ಕಿತ್ತೆಸೆದು ತನ್ನಷ್ಟಕ್ಕೆ ತಾನೇ ಜಟಕ ಗಾಡಿ ಹೊಡೆಯುತ್ತಾ, ಬೇಗ ಕಣೆ, ನಂಗೆ ಕಾಯೋದಕ್ಕೆ ಆಗಲ್ಲ ಅಂದಾಗ, ಈಗ ನಿನಗಿಂತ ನನಗೆ ಜಾಸ್ತಿ ತಲೆ ಕೆಟ್ಟು ಹೋಗಿದೆ ಅಂತ ಹೇಳಿ ಲಂಗವನ್ನು ತೆಗೆದು ಒಳಗಿದ್ದ ತಾವರೆ ಬಣ್ಣದಂತೆ ಮಿಶ್ರಿತವಾಗಿದ್ದ ಕಾಚನ್ ತೆಗೆದಾಗ ಹಚ್ಚ ಹಸಿರಾಗಿರುವ ಬಯಲಿನಲ್ಲಿ ಹುಲ್ಲುಗಳ ಮಧ್ಯ ಅರಳುವ ಹೂವಿನಂತಿರುವ ತಾವರೆ ಹೂವು ಕಾಣಿಸಿತು. ನಂತರ ತಕ್ಷಣವೇ ಕೆಳಕುಳಿತು ಆ ಹೂವಿನ ಪರಿಮಳ ಹೀರಿದಾಗ ಅದರಿಂದ ಜೇನುಹನಿಯ ಸುಗಂಧ ದ್ರವ್ಯ ಹೊರಬಂತು. ಅದನ್ನು ಪೂರ್ತಿಯಾಗಿ ಕುಡಿದ ಮೇಲೆ ಗಟ್ಟಿಯಾಗಿ ನಿಂತಿದ್ದನ್ನು ಒಳಗೆ ಸುರಿದು ಹಿಂದೆ ಮುಂದೆ ಮಾಡುತ್ತಾ ಜಟಕ ಗಾಡಿ ಹೊಡೆದಾಗ ಅದರಿಂದ ಬರುತ್ತಿದ್ದ ಪರಿಮಳ ಊರಿಗೆಲ್ಲ ಪಸರಿಸಿತು. ಅದೇ ಸಮಯಕ್ಕೆ ಸುರೇಶನ ಅಕ್ಕ ಮಧುಮತಿಯ ಕರೆ ಬಂತು. ಆದರೆ ಸುರೇಶ ತನ್ನ ಫೋನ್ ಎತ್ತದೆ ಕವಚದೊಳಗೆ ಅಡಗಿದ್ದ 2 ಹಣ್ಣುಗಳನ್ನು ಆಚೆ ತೆಗೆದು ಸೊನೆ ಬರುವಂತೆ ತಿಂದು ಆಸೆ ತೀರುವಷ್ಟು ಮಾಡಿ ಅದರ ಅಂಟಿನ ನೀರನ್ನು ಸುಂದರವಾಗಿರುವ ಗೆಜ್ಜೆ ಹಾಕಿದ ಕಾಲಿನ ಮೇಲೆ ಚೆಲ್ಲಿಸುತ್ತಾದ. ಅದೇ ಸಮಯಕ್ಕೆ ದೂರದಲ್ಲಿ ಸಂದೇಶ ಬರುತ್ತಿರುವ ಬೈಕಿನ ಶಬ್ದ ಕೇಳಿಸಿತು. ಸಂಗೀತಾಗೆ ಚೆನ್ನಾಗಿ ಏಟು ಬಿತ್ತು ಅನಿಸುತ್ತೆ, ಯಾಕೆಂದರೆ ಸರಿಯಾಗಿ ನಿಲ್ಲಲು ಕೂಡ ಆಗುತ್ತಿರಲಿಲ್ಲ. ಸಂದೇಶ ಬರುತ್ತಿದ್ದಾನೆ ಅಂತ ಗೊತ್ತಾಗಿ ಎಲ್ಲವನ್ನೂ ತಕ್ಷಣವೇ ಹಾಕಿಕೊಂಡು ಗೆಜ್ಜೆಯ ಮೇಲೆ ಬಿದ್ದಿದ್ದ ಅಂಟು ನೀರನ್ನು ಒರೆಸಿಕೊಂಡು ಪಾತ್ರೆ ತೊಳೆಯುವುದಕ್ಕೆ ಹೋಗುತ್ತಾಳೆ. ಸುರೇಶನಿಗೆ ಸುಸ್ತಾಗಿ ಬೆವರು ಬಂದಿದ್ದರಿಂದ ಸಂದೇಶನಿಗೆ ಅನುಮಾನ ಬರುತ್ತೆ ಅಂತ ಸ್ನಾನಕ್ಕೆ ಹೋಗುತ್ತಾನೆ. ಸಂಜೆ ಆಗುತ್ತಿದ್ದಂತೆ 3 ಜನರು ಗೆಣಸು ಕೀಳುವುದಕ್ಕೆ ಹೋಗುತ್ತಾರೆ. ನಂತರ ಸಂದೇಶನು ಗೆಣಸುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತಾನೆ. ಮಾರುಕಟ್ಟೆಯಲ್ಲಿ ಗೆಣಸಿಗೆ ಒಳ್ಳೆಯ ಬೆಲೆ ಇದ್ದಿದ್ದರಿಂದ ಸಂಗೀತಾಳಿಗೆ ತುಂಬಾ ಸಂತೋಷವಾಯಿತು. ಅದೇ ಹಣದಿಂದ ಸಂಗೀತಾಳಿಗೆ ಹೊಸ ಸೀರೆಯನ್ನು ತಂದುಕೊಡುತ್ತಾನೆ. ಫ್ರೆಂಡ್ಸ್, ಕಥೆ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.